Hello everyone, welcome back you all into the CAD Design in Kannada YouTube channel. Previous class ಅಲ್ಲಿ ನಾವು ಕಾನ್ಸ್ಟೆಂಟ್ ಫಿಲೆಟ್ ಅಂಡ್ ಫೇಸ್ ಟು ಫೇಸ್ ಫಿಲೆಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ವೇರಿಯಬಲ್ ಫಿಲೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ವೇರಿಯಬಲ್ ಫಿಲೆಟ್ ನಾವು ಜಾಸ್ತಿ ಏನು ಯೂಸ್ ಮಾಡಂಗಿಲ್ಲ, ಬಟ್ ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಫೀಚರ್ ಇದೆ. ಆ ಒಂದು ಫೀಚರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ನಾರ್ಮಲ್ ಆಗಿ ಅಗೇನ್ ಸೇಮ್ ಸಾಲಿಡ್ ಅಲ್ಲಿ ಮೂವ್ ಆಗೋಣ. ಇಲ್ಲಿ ಬ್ಲಾಕ್ ಆಪ್ಷನ್ಸ್ ಇದೆಯಲ್ಲ, ಸೇಮ್ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ದೆನ್ ಥಿಕ್ನೆಸ್. ಇದಾದ್ಮೇಲೆ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿ. ಸೊ ಮಾಡಿಫೈ ಅಲ್ಲಿ ನಾವು ಫಿಲೆಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಲಾಸ್ಟಿಗೆ ನೋಡಿ ನಮ್ಗೆ ಇಲ್ಲಿ ವೇರಿಯಬಲ್ ಫಿಲೆಟ್ ಅಂತೇಳಿ ಐತಿ. ಸೊ ವೇರಿಯಬಲ್ ಫಿಲೆಟ್ ಸೆಲೆಕ್ಟ್ ಮಾಡ್ಕೊಂತೀನಿ ನಾನು ಇವಾಗ. ಇಲ್ಲಿ ಸೆಲೆಕ್ಷನ್ ಮೆಥಡ್ ಜಸ್ಟ್ ಎಡ್ಜ್ ಮಾತ್ರ ನಮಗೆ ಬರುತ್ತೆ, ಬೇರೆ ಆಪ್ಷನ್ಸ್ ಯಾವುದು ಬರಂಗಿಲ್ಲ. ಸೊ ಎಡ್ಜ್ ಅನ್ನ ಸೆಲೆಕ್ಷನ್ ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ ಸ್ನೇಹಿತರೆ, ನಮ್ಗೆ ಇಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ನಮ್ಗಿಲ್ಲಿ ಮಿಡ್ ಪಾಯಿಂಟ್, ಡೈನಾಮಿಕ್, ಪೊಸಿಷನ್, ರಿಮೂವ್, ವರ್ಟೆಕ್ಸ್ ಅಂತೇಳಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ 4 ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ಮಿಡ್ಲಲ್ಲಿ ಇನ್ನೂ ಒಂದು ಡಿಫ್ರೆಂಟ್ ರೇಡಿಯಸ್ ಅನ್ನು ನಾವು ಅಪ್ಲೈ ಮಾಡಬಹುದು. ರೈಟ್ ನೋಡಿ. ಸೊ ಇದು ಮೇನ್ ರೇಡಿಯಸ್, ನಮಗೆ ಮೇನ್ ರೇಡಿಯಸ್ ನೋಡಿ. ಸೊ ಡಿಫಾಲ್ಟ್ ಆಗಿ ನಾನು ಇಲ್ಲಿ ಮೇನ್ ರೇಡಿಯಸ್ 6 mm ಇದೆ. ಓಕೆ, ಸೊ ನಾನು ಇವಾಗ ಮಿಡ್ ಪಾಯಿಂಟ್ ತಗೊತಾ ಇದ್ದೀನಿ. ಸೊ ಮಿಡ್ ಪಾಯಿಂಟ್ ಬಂದಾಗ ಈ ರೀತಿ ನಿಯರೆಸ್ಟ್ ಬಂದಾಗ ಒಂದು ಲೈನ್ ಕಾಣುತ್ತೆ. ಸೊ ನಮಗೆ ಬೇಕಾಗಿರುವಂಥ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ರೇಡಿಯಸ್ ಕೇಳುತ್ತೆ, ರೇಡಿಯಸ್ ನಾನು 2 ಕೊಡ್ತಾ ಇದ್ದೀನಿ. ಸೊ ಮೇನ್ 6 ಇರೋದು ನಮಗೆ ಆ ಪಾಯಿಂಟ್ ಅಲ್ಲಿ ಮಾತ್ರ 2 mm ರೇಡಿಯಸ್ ಕ್ರಿಯೇಟ್ ಆಗಬೇಕು. ಸೊ ಎಂಟರ್. ಇದಾದ್ಮೇಲೆ ನಮಗೆ ಎಸ್ಕೇಪ್ ಅಂತೇಳಿ ಕೇಳ್ತಾ ಇದೆ. ಸೊ ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಮೇಲೆ ಪ್ರೆಸ್ ಮಾಡಿ. ನೋಡಿ, ನಾವು ಸೆಲೆಕ್ಟ್ ಮಾಡಿರುವಂಥ ಪಾಯಿಂಟ್ ಅಲ್ಲಿ ರೇಡಿಯಸ್ 2 ಅಪ್ಲೈ ಆಗಿದೆ, ರಿಮೈನಿಂಗ್ ಎಲ್ಲ ಕಡೆ ರೇಡಿಯಸ್ 6 ಅಪ್ಲೈ ಆಗಿದೆ. ರೈಟ್. ಸೊ ಈ ರೀತಿ ಒಂದು ಡಿಫ್ರೆಂಟ್ ಫೀಚರ್ ಇದೆ. ಅಗೇನ್ ಡೈನಾಮಿಕ್ ಬೇಕಿದ್ರೆ ಡೈನಾಮಿಕ್ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನಮಗೆ ಬೇಕಾಗಿರುವಂಥ ಪಾಯಿಂಟ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸ್ಲೈಡ್ ಆರೋ ಟು ಪೊಸಿಷನ್ ಕೇಳ್ತಾ ಇದೆ. ಎಂಟರ್ ದ ರೇಡಿಯಸ್. ನಾನು ಇವಾಗ 20 ಕೊಟ್ಟು ಎಂಟರ್ ಮೇಲೆ ಪ್ರೆಸ್ ಮಾಡಿ ಅಗೇನ್ ಎಸ್ಕೇಪ್ ಮೇಲೆ ಪ್ರೆಸ್ ಮಾಡಿದರೆ ನೋಡಿ ಆ ಪಾಯಿಂಟ್ಗೆ ಡಿಫರೆಂಟ್ ಆಗಿ ರೇಡಿಯಸ್ ಅನ್ನೋದು ಫಾರ್ಮ್ ಆಯಿತು. ಓಕೆ, ಸೊ ಇದನ್ನು ನಾವು ಅಷ್ಟೊಂದು ಯೂಸ್ ಮಾಡೋಂಗಿಲ್ಲ, ಬಟ್ ಮಾಸ್ಟರ್ ಕ್ಯಾಮಲ್ಲಿ ಫೀಚರ್ ಇದೆಯಲ್ಲ, ಸೊ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಯಾರಿಗಾದರೂ ಕೋರ್ಸ್ ಬೇಕೆಂದರೆ 3000 ಸ್ಟಾರ್ಟ್ ಆಗ್ತಾ ಇದೆ ಕೋರ್ಸ್. ಡಿಪೆಂಡಿಂಗ್ ಅಪಾನ್ ನೀವು ಯಾವ ರೀತಿ ಕ್ಲಾಸಸ್ ಅನ್ನು ಚೂಸ್ ಮಾಡ್ಕೊತೀರೋ ಆ ರೀತಿ ಅಮೌಂಟ್ ಎಲ್ಲ ಪ್ರೈಸಸ್ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು.